ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಮತ್ತೊಂದು ಶ್ರೇಷ್ಠವಾದ ದಿನದಲ್ಲಿ ದೇವರನ್ನು ಸ್ತುತಿಸಿ ದೇವರ ವಾಕ್ಯ ಕೇಳುವುದಕ್ಕಾಗಿ ಈ ಅನುದಿನದ ಧ್ಯಾನದಲ್ಲಿ ಪ್ರತಿ ದಿನ ದೇವರ ಸನ್ನಿಧಿ ನೀವಿದ್ದ ಸ್ಥಳದಲ್ಲಿ ನೀವು ಅನುಭವಿಸುವ ಹಾಗೆ ಪ್ರಾರ್ಥನಾಪೂರ್ವಕವಾಗಿ ದೇವರು ಕೊಟ್ಟ ಸಂದೇಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ. ಬನ್ನಿರಿ, ನಾವೆಲ್ಲರೂ ಸೇರಿ ವಾಕ್ಯವನ್ನು ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದಿನೇ ದಿನೇ ನಮ್ಮನ್ನು ಕಾಪಾಡುತ್ತಾ ಆರೋಗ್ಯಕರವಾಗಿ ಕ್ಷೇಮವಾಗಿ ಇಟ್ಟಿರುವುದಕ್ಕಾಗಿ ವಂದನೆಗಳು. ಬೆಳಗ್ಗೆ ಎದ್ದಂದಿನಿಂದ ಎಷ್ಟೋ ದುರ್ವಾರ್ತೆಗಳು ನಾವು ಕೇಳ್ತೇವೆ, ಎಷ್ಟೋ ಮರಣ ವಾರ್ತೆಗಳ ಕುರಿತು ಕೇಳ್ತೇವೆ, ಎಷ್ಟೋ ಉಪದ್ರವಗಳ ಕುರಿತು ಕೇಳ್ತೇವೆ. ಈ ಪ್ರಪಂಚ ಎಷ್ಟೋ ಅಲ್ಲೋ ಕಲ್ಲೋಲವಾಗುವುದರ ಕುರಿತು ನಾವು ಕೇಳುತ್ತಾ ತಿಳ್ಕೊಳ್ತಿದ್ದೇವೆ. ನಾವು ನಿರ್ಲಕ್ಷ್ಯತನದಿಂದಿರದಂತೆ ಕರ್ತನ ದಿನವೂ ನಮ್ಮ ಮೇಲೆ ಫಕ್ಕನೆ ಇಳಿದು ಬರಲಾರದ ಹಾಗೆ ಎಚ್ಚರವಾಗಿದ್ದು ಪ್ರಾರ್ಥಿಸುವುದಕ್ಕಾಗಿ, ನಿಮ್ಮ ಪ್ರೀತಿ ಪ್ರತಿಯೊಬ್ಬರಿಗೂ ಪ್ರಕಟಿಸುವುದಕ್ಕಾಗಿ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇಶಗಳಲ್ಲಿ, ಪ್ರದೇಶಗಳಲ್ಲಿ, ಲೋಕದಲ್ಲಿ, ಪ್ರಪಂಚದಲ್ಲಿ ಈ ದಿನ ನಡೆಯುತ್ತಿರುವ ಸಂಘಟನೆಗಳನ್ನು ನೋಡುವುದಾದರೆ ಎಷ್ಟೋ ಜನರು ಎಷ್ಟೋ ರೀತಿಯಾಗಿ ನಷ್ಟ ಹೋಗ್ತಿದ್ದಾರೆ, ನಾಶನವಾಗ್ತಿದ್ದಾರೆ. ಅಂದುಕೊಳ್ಳಲಾರದ ಹಾಗೆ ಉಪದ್ರವಗಳು ಎಷ್ಟೋ ಎದ್ದೇಳ್ತಾ ಇವೆ. ಇತ್ತೀಚಿನ ದಿನಗಳಲ್ಲಿ ನೋಡಿರಿ, ಎಷ್ಟು ಮರಣದ ಬಗ್ಗೆ ನಾವು ಕೇಳ್ತಿದ್ದೇವೆ. ಪ್ರವಾಹದಿಂದ ಮರಣಗಳು, ಯುದ್ಧದ ನಿಮಿತ್ತ ಮರಣಗಳು, ಬರಗಾಲದಿಂದಾದ ಮರಣಗಳು, ಬಲಾತ್ಕಾರಗಳು, ಕಕ್ಷಗಳು, ದ್ವೇಷಗಳು, ಯಾವುದೂ ಸ್ಥಿರತೆ ಇಲ್ಲದಂತಹ ಜೀವಿತ ಜನರು ಜೀವಿಸ್ತಿದ್ದಾರೆ. ಯಾವುದೇ ಸೇಫ್ಟಿ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಪ್ರಪಂಚ ಇದೆ. ಯಾವಾಗ ಯಾರಿಗೆ ಏನಾಗ್ತದೆ ಎಂಬ ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿದ್ದಾರೆ. ನಮಗಾದರೂ ದೇವರಿದ್ದಾರೆ. ನಮಗಂದ್ರೆ ನಮಗಷ್ಟೇ ಅಲ್ಲ, ಆತನನ್ನು ನಂಬಿದವರೆಲ್ಲರಿಗೂ ಆತನು ಕರ್ತನಾಗಿದ್ದಾರೆ. ಯೇಸುಕ್ರಿಸ್ತನು ಎಲ್ಲರಿಗೂ ದೇವರಾಗಿದ್ದಾರೆ. ಆದರೆ ಕೆಲವರೇ ಆತನನ್ನು ತಮ್ಮ ರಕ್ಷಕನನ್ನಾಗಿ ಅಂಗೀಕರಿಸಿದ್ದಾರೆ. ನೀವು ಅವರಲ್ಲಿ ಒಬ್ಬರಾಗಿದ್ದೀರಾ? ಯೇಸು ಕ್ರಿಸ್ತನಲ್ಲಿ ನೀವು ನಂಬಿಕೆ ಇಡ್ತಾ ಇದ್ದೀರಾ? ಎಷ್ಟೋ ದೊಡ್ಡ ದೇವರ ಆತನು, ಶಕ್ತಿಯುಳ್ಳ ಆತನು, ಪ್ರೀತಿಯುಳ್ಳ ಆತನು, ಕ್ಷಮಿಸುವ ಆತನು, ದಯೆ ತೋರಿಸುವ ಆತನು ಆಗಿದ್ದಾರೆ. ಅವಶ್ಯಕತೆಗಳನ್ನು ತೀರಿಸುವಾತನು, ಆರೋಗ್ಯ ಕೊಡುವಾತನು, ನಿಮ್ಮನ್ನು ಸ್ವಸ್ಥಪಡಿಸುವ ಯೆಹೋವನು ನಾನೇ ಎಂದು ಆತನು ಹೇಳಿದ್ದಾರೆ. ಆತನನ್ನು ಕಂಡುಕೊಂಡಂಥವರು ಧನ್ಯರು. ಕ್ರಿಸ್ತನನ್ನು ಕಂಡುಕೊಳ್ಳುವುದಂದರೆ ಆತನ ಆಜ್ಞೆಗಳ ಪ್ರಕಾರ ನಡೆದುಕೊಳ್ಳುವಂಥದ್ದು ಎಂದರ್ಥ. ಆತನ ಆಜ್ಞೆಗಳು ಯಾವ್ಯಾವು ಎಂದು ನೀವು ಕೇಳುವುದಾದರೆ, ದಶಾಜ್ಞೆಗಳ ಸಾರಾಂಶ ನಾವು ಗಮನಿಸುವುದಾದರೆ ನಮಗರ್ಥ ಆಗುತ್ತೆ. ನನ್ನ ಹೊರತು ಮತ್ತೊಬ್ಬ ದೇವರು ನಿಮಗಿರಬಾರದು. ಬೇರೆ ಯಾವುದೋ ರೂಪ ಮಾಡಿಕೊಂಡು ನೀವು ಅದಕ್ಕೆ ಅಡ್ಡ ಬೀಳಬಾರದು. ನೀನು ನಿನ್ನ ದೇವರಾದ ಯೆಹೋವನ ನಾಮವನ್ನು ವ್ಯರ್ಥವಾಗಿ ಉಚ್ಚರಿಸಬಾರದು. ಸಬ್ಬತ್ ದಿನವನ್ನು ಪರಿಶುದ್ಧ ದಿನವಾಗಿ ಆಚರಿಸಬೇಕು. ನಿನಗೆ ದೀರ್ಘಾಯುಷ್ಯ ಉಂಟಾಗುವ ಹಾಗೆ ನಿನ್ನ ತಂದೆಯನ್ನು ತಾಯಿಯನ್ನು ಸನ್ಮಾನಿಸು. ನರಹತ್ಯೆ ಮಾಡಬಾರದು, ಕದಿಯಬಾರದು, ವ್ಯಭಿಚಾರ ಮಾಡಬಾರದು, ನಿನ್ನ ನೆರೆಯವನ ವಿರುದ್ಧ ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ನೆರೆಯವನಲ್ಲಿರುವ ಯಾವುದೊಂದನ್ನು ಆಶಿಸಬಾರದು, ಆಸೆ ಪಡಬಾರದು. ಈ ದಶಾಜ್ಞೆಗಳ ಸಾರಾಂಶದ ಮೇರೆಗೆ ಸರ್ಕಾರವು ಸೃಷ್ಟಿಯಾಗಿವೆ. ಈ ದಿನ ಆಜ್ಞೆಗಳನ್ನು ಪಾಲಿಸುವವರು ಕಾಣಿಸ್ತಾ ಇಲ್ಲ, ಪ್ರಕಟಿಸುವವರು ಇದ್ದಿರುತ್ತಾರೇನೋ. ಅವುಗಳನ್ನು ವೈಯಕ್ತಿಕವಾಗಿ ಅನ್ವಯಿಸಿಕೊಳ್ಳುವಂಥವರು ಕಾಣಿಸಿಕೊಳ್ತಾ ಇಲ್ಲ. ದಾನಿಯೇಲನ ಪುಸ್ತಕದಲ್ಲಿ ದಾನಿಯೇಲನ ಬಗ್ಗೆ ನೋಡ್ತೇವೆ. ಬನ್ನಿ ಒಮ್ಮೆ ನೋಡೋಣ. ದಾನಿಯೇಲನ ಪುಸ್ತಕ. ದಾನಿಯೇಲನನ್ನು ಇನ್ನು ಕೆಲವು ಯುವಕರನ್ನು ಬಂದಿಯಾಳುಗಳನ್ನಾಗಿ ತಂದು ನೆಬೂಕದ್ನೆಚ್ಚರನು ತನ್ನ ರಾಜ್ಯದಲ್ಲಿ ಇಟ್ಕೊಳ್ತಾನೆ. ಇಸ್ರಾಯೇಲರು ಬಾಬೆಲ್ ಸಾಮ್ರಾಜ್ಯದಲ್ಲಿ ಅವರು ಹಿಡಿದು ಒಯ್ಯಲ್ಪಟ್ಟಾಗ ಅವರೊಳಗೆ ಕೆಲವೊಂದು ಜನ ಯವನಸ್ಥರನ್ನು ಏನ್ಮಾಡಿದನು ನೋಡಿ. 4ನೇ ವಚನ. ಇಸ್ರಾಯೇಲ್ಯರ ರಾಜವಂಶಸ್ಥರಲ್ಲಿ ಮುಖ್ಯರಾಗಿರುವ ಲೋಪವಿಲ್ಲದ ಸೌಂದರ್ಯವುಳ್ಳವರನ್ನು, ಸಕಲ ವಿದ್ಯಾ ಪ್ರವೀಣ್ಯತೆಯೂ ಜ್ಞಾನವೂ ಉಳ್ಳಂತಹ ತತ್ವಜ್ಞಾನ ತಿಳಿದಿರುವಂತಹ ರಾಜನ ಸನ್ನಿಧಿ ಸೇವೆ ಮಾಡುವುದಕ್ಕಾಗಿ ಕೆಲವೊಂದು ಯುವಕರನ್ನು ಕರೆಯಿಸಿ ಕಸ್ದೀಯರ ವಿದ್ಯೆಯನ್ನು, ಭಾಷೆಯನ್ನು ಅವರಿಗೆ ಕಲಿಸು ಅಂದನು. ಅವರು ಇಸ್ರಾಯೇಲರಲ್ಲಿ ಜ್ಞಾನವುಳ್ಳವರನ್ನು, ಸೌಂದರ್ಯವುಳ್ಳವರನ್ನು, ಲೋಪವಿಲ್ಲದವರನ್ನು, ತಲಾಂತು ಉಳ್ಳವರನ್ನು,
ಕಸ್ದೀಯರ ಭಾಷೆಯನ್ನು ಕರೆಯಿಸಿ ಆ ರಾಜ್ಯದಲ್ಲಿ ಅವರನ್ನು, ಅಂದರೆ ಅವರ ತಲಾಂತುಗಳನ್ನು, ಅವರ ಸಾಮರ್ಥ್ಯವನ್ನು ಈ ರಾಜನು ತನ್ನ ರಾಜ್ಯಕ್ಕೋಸ್ಕರ ಉಪಯೋಗಿಸಬೇಕೆಂದು ಆಶಿಸಿದ. ಈ ದಿನ ಸೈತಾನನು ಕೂಡ ಹಾಗೆ ಮಾಡ್ತಿದ್ದಾನೆ. ಬಹಳಷ್ಟು ಜನ ಹೇಳ್ತಿರ್ತಾರೆ, ಯಾಕೆ ಹಾಗಾದರೆ ದೇವರಿಗೋಸ್ಕರ ಬದುಕುವವರಲ್ಲಿ ಹೆಚ್ಚು ಜನ ರಾಜರ ವಂಶದಿಂದ ಯಾಕೆ ಹುಟ್ಟಿ ಬರಲ್ಲ? ಯಾಕೆ ಎಜುಕೇಟೆಡ್ ಇರಲ್ಲ? ಇದ್ದಾರೆ ಪ್ರಿಯರೇ, ಬಹುಶಃ ನಿಮಗೆ ಗೊತ್ತಿಲ್ಲದಿರಬಹುದು. ಯಾಕೆ ಇರೋದಿಲ್ಲ? ಎಲ್ಲಾ ವಂಶದಲ್ಲಿ, ಎಲ್ಲಾ ಜಾತಿ ಜನರಲ್ಲಿ, ಎಲ್ಲ ಕುಲದಲ್ಲಿಯೂ ಗಣ್ಯರಾಗಿರುವಂಥವರು ಈ ದಿನ ಸೇವೆಯಲ್ಲಿದ್ದಾರೆ. ಆದರೆ ಹೆಚ್ಚು ಮಂದಿ ಇಲ್ಲ. ಕಾರಣ, ಹೆಚ್ಚು ಜನ ಅವರ ಅವತಾರವನ್ನು, ಅವರ ಗಾತ್ರವನ್ನು, ಅವರ ಬಲವನ್ನು, ಅವರ ನೈಪುಣ್ಯತೆಯನ್ನು ಸೈತಾನನು ಲೋಕಕ್ಕಾಗಿ, ದುಡ್ಡಿಗಾಗಿ ಬಳಸ್ತಿದ್ದಾನೆ. ಯಾಕೆಂದರೆ ಸೈತಾನನು ಅವರನ್ನು ತನ್ನ ವಶ ಮಾಡಿಕೊಂಡು ತನ್ನ ವಿದ್ಯೆ ಕಲಿಸಿ ತನಗೋಸ್ಕರ ಉಪಯೋಗಿಸಿಕೊಳ್ತಿದ್ದಾನೆ. ಎಷ್ಟು ವಿಷಯ ಆದ ನೋಡಿ. ಕೆಲವೊಂದು ಸಾರಿ ನಮ್ಮ ಮಕ್ಕಳಲ್ಲಿಯೂ ದೇವರ ಭಯಭಕ್ತಿಯುಳ್ಳಂತಹ ಮನೆಯಲ್ಲಿರುವ ಮಕ್ಕಳು ದೇವರ ಆಶೀರ್ವಾದಗಳಿಂದ ಎಲ್ಲಾ ವಿಷಯಗಳಲ್ಲಿ ಅನುಭವ ಹೊಂದಿರುವಂತಹ ಅಂಥವರನ್ನು ಕರೆದೊಯ್ದು ಸೈತಾನನು ಲೋಕದಲ್ಲಿ ಉಪಯೋಗಿಸಿಕೊಳ್ಳುವುದನ್ನು ಈ ದಿನ ನೋಡ್ತಿದ್ದೇವೆ. ಯಾಕೆ ನಮಗೆ ಈ ಪರಿಸ್ಥಿತಿ ಬಂತು? ನಾವು ನಮ್ಮ ಮಕ್ಕಳನ್ನು ಪೋಷಿಸುವ ವಿಷಯದಲ್ಲಿ ಜಾಗರೂಕರಾಗಿಲ್ಲ. ಚಿಕ್ಕ ಮಕ್ಕಳು ತಾನೇ, ಅವರಿಗೇನು ಗೊತ್ತು ಬಿಡಿ ಎಂಬ ನಿರ್ಲಕ್ಷ್ಯ ಭಾವನೆಯಲ್ಲಿದ್ದೇವೆ ಹೊರತು, ಅವರೇನು ಕಲಿಯುತ್ತಾರೆ ಬಿಡು ಎಂಬ ಅಲಕ್ಷ್ಯತನದಲ್ಲಿದ್ದೇವೆ ಹೊರತು, ಅವರಿಗೆ ಮಾಡಬೇಕಾದದ್ದನ್ನು ಸರಿಯಾಗಿ ಕಲಿಸದೆ ಅದನ್ನು ಮಾಡಬೇಡಿ, ಇದನ್ನು ಮಾಡಬೇಡಿ ಎಂದು ಮಾತ್ರ ಹೇಳ್ತಿದ್ದೇವೆ. ಅದಕ್ಕಾಗಿಯೇ ನಮ್ಮ ಮಕ್ಕಳು ಹೈಸ್ಕೂಲ್, ಕಾಲೇಜ್ ಲೈಫ್ಗೆ ಬರೋಷ್ಟೊತ್ತಿಗೆ ಬಹಳಷ್ಟು ಮಂದಿ ಮಕ್ಕಳು ಹಾಳಾಗ್ತಿದ್ದಾರೆಂದು, ವೈಲೆನ್ಸ್, ಇನ್ನು ಹೇಳಬೇಕಾದ್ರೆ ಉದ್ರೇಕದಿಂದ ತುಂಬಿಕೊಳ್ತಿದ್ದಾರೆ, ಹಿಂಸೆಯಲ್ಲಿ ಪಾಲ್ಗೊಳ್ಳುವವರಾಗಿರ್ತಿದ್ದಾರೆ, ಹಾನಿಕರವಾಗಿ ಮಾರ್ಪಡ್ತಿದ್ದಾರೆ ಎನ್ನುವುದು ಈ ದಿನ ಪ್ರಪಂಚದಾದ್ಯಂತ ನಾವು ನೋಡಬಹುದು. ನಮ್ಮ ಮಕ್ಕಳನ್ನು ದೇವರಿಗೋಸ್ಕರ ನಾವು ಬೆಳೆಸುವಾಗ ದೇವರ ವಾಕ್ಯವನ್ನು ಚಿಕ್ಕ ವಯಸ್ಸಿನಲ್ಲಿಯೇ ದಶಾಜ್ಞೆಗಳನ್ನು ಅವರಿಗೆ ಕಲಿಸಿಕೊಡಿರಿ. ಬೆಳೆದು ದೊಡ್ಡವರಾದ ಮೇಲೆ ಅದರಿಂದ ಅವರು ತೊಲಗುವುದಿಲ್ಲ. ನಮ್ಮ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಇಲ್ಲಿ ದಾನಿಯೇಲನ ತಂದೆ ತಾಯಿ ಯಾರೆಂಬುದಾಗಿ ನಮಗೆ ಅಷ್ಟೊಂದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆದರೆ ಖಂಡಿತವಾಗಿಯೂ ಅವರು ದಾನಿಯೇಲನು ಆ ಸ್ಥಾನಕ್ಕೆ ಬರುವುದಕ್ಕಾಗಿ, ಪ್ರಾರ್ಥನಾ ವೀರನಾಗಿರುವುದಕ್ಕಾಗಿ ತನ್ನ ದೇಹವನ್ನು ದೇವಾಲಯವಾಗಿ ಕಾಪಾಡಿಕೊಳ್ಳಲು ಮೂಲ ಕಾರಣ ತನ್ನನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿರುವ ದೈವ ಭಕ್ತರು ತಂದೆ ತಾಯಿಗಳಾಗಿರ್ತಾರೆ, ಭಯಭಕ್ತಿಯುಳ್ಳ ತಂದೆ ತಾಯಿಯಾಗಿರ್ತಾರೆ. ಒಬ್ಬ ಯವನಸ್ಥನಿಗೆ ಯಾವ ಆಸೆ ಇರುತ್ತೆ? ತಿಂಡಿ ಮೇಲಿನ ಆಸೆ ಇರುತ್ತೆ, ಐಷಾರಾಮಿನ ಮೇಲೆ ಆಸೆ ಇರುತ್ತೆ, ಹೊಗಳಿಕೆಯ ಮೇಲೆ ಆಸೆ ಇರುತ್ತೆ. ಆದರೆ ದಾನಿಯೇಲನನ್ನು ಕರೆತಂದು, ಅವನೊಂದಿಗೆ ಕೆಲವು ಯವನಸ್ಥರನ್ನು ಕರೆತಂದು ರಾಜನು ಭುಜಿಸುವ ಭೋಜನ ಅವರಿಗೆ ಕೊಟ್ಟು ರಾಜಕುಮಾರರಂತೆ ಅವರಿಗೆ ವೈಭವವನ್ನು ಅನುಗ್ರಹಿಸಿದರೆ, ರಾಜನ ಭೋಜನ ಪದಾರ್ಥ ತಿನ್ನು ಅಂದರೆ ದಾನಿಯೇಲನು ಏನು ಹೇಳ್ತಾನೆ ನೋಡೋಣ ಬನ್ನಿ. ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯ 8ನೇ ವಚನ. ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ದಾನಿಯೇಲನು ನಿಶ್ಚಯಿಸಿ, ಏನಂತೆ ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿಕೊಂಡು ಕಂಚುಕಿಯರ ಅಧ್ಯಕ್ಷನಿಗೆ ಕ್ಷಮಿಸು ಎಂದು ವಿಜ್ಞಾಪಿಸಿದನು. ರಾಜನು ಭುಜಿಸುವಂತಹ ಭೋಜನ ಪದಾರ್ಥವನ್ನು, ದ್ರಾಕ್ಷರಸವನ್ನು ನಾನು ಸೇವಿಸಿ ನಾನು ಭ್ರಷ್ಟನಾಗುವುದಿಲ್ಲ, ನಾನು ಅಪವಿತ್ರನಾಗುವುದಿಲ್ಲ. ನನ್ನ ದೇಹ ದೇವರ ಆಲಯವಾಗಿದೆ ಎಂಬ ಗ್ರಹಿಕೆ ಅವನಿಗಿತ್ತು. ಆದರೆ ನೋಡಿ, ಒಬ್ಬ ಯವನಸ್ಥನಾಗಿ ಒಂದು ತಿನ್ನುವುದಕ್ಕಾಗಿ ಅವಕಾಶ ಅವನಿಗೆ ಸಿಕ್ಕಿತ್ತು. ತಿಂಡಿ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ? ಆ ತಿಂಡಿಯಲ್ಲೂ ರಾಜಭೋಜನ ಪದಾರ್ಥ ಹೇಗಿರುತ್ತೆ ಹೇಳಿ? ಅಷ್ಟೊಂದು ಶ್ರೇಷ್ಠವಾದ ರಾಜ ಭೋಜನ ಉಚಿತವಾಗಿ ತಿನ್ನುವಂತಹ ಭಾಗ್ಯವು ದಾನಿಯೇಲನಿಗೆ ದೊರಕಿದಾಗ ಅದು ಎಷ್ಟು ರುಚಿಯಾಗಿರುತ್ತೆ ಅಲ್ಲವೇ? ಆನಂದವಾಗಿರುತ್ತೆ ಅಲ್ಲವೇ? ಅದು ಎಷ್ಟೇ ಚೆನ್ನಾಗಿ ರುಚಿಕರವಾಗಿರಲಿ, ಆದರೆ ಈ ಆಹಾರ ಭುಜಿಸುವುದರಿಂದ ನಾನು ನನ್ನ ಶರೀರ ಅಪವಿತ್ರಪಡಿಸಿಕೊಳ್ಳುವುದಿಲ್ಲ. ಹಳೆ ಒಡಂಬಡಿಕೆಯ ಯಾಜಕ ಕಾಂಡದಲ್ಲಿ ನೋಡುವುದಾದರೆ ಮದ್ಯಪಾನದ ಕುರಿತು, ವಿಗ್ರಹಕ್ಕೆ ಅರ್ಪಿಸಿರುವ ಪದಾರ್ಥದ ಕುರಿತು ಎಷ್ಟೋ ವಿಷಯಗಳು ಬರೆಯಲಾಗಿವೆ. ದಾನಿಯೇಲನಿಗೆ ಆ ಸ್ಫೂರ್ತಿ ಬರಲು ಕಾರಣವೇನೆಂದರೆ ಅವನು ಧರ್ಮಶಾಸ್ತ್ರ ಅರಿತವನಾಗಿದ್ದನು, ದೇವರ ಮನಸ್ಸನ್ನು ಅರಿತವನಾಗಿದ್ದನು, ದೇವರ ಚಿತ್ತ ಅರಿತವನಾಗಿದ್ದನು. ತನ್ನ ಶರೀರ ದೇವರ ಆಲಯವಾಗಿದೆ ಎಂದು ಗುರುತಿಸಿದವನಾಗಿದ್ದನು. ಅನ್ಯ ಜನರ ಹಾಗೆ ನೀವು ಕಾಮಾಭಿಲಾಷೆಯುಳ್ಳವರಾಗಿರದೆ
ಪರಿಶುದ್ಧತೆಯಲ್ಲಿಯೂ ಘನತೆಯಲ್ಲಿಯೂ ತಮ್ಮ ತಮ್ಮ ದೇಹವನ್ನು ಹೇಗೆ ಕಾಪಾಡಿಕೊಳ್ಳಬೇಕೆಂದು ದೇವರ ಚಿತ್ತ ಏನಾಗಿದೆ ಅರಿತುಕೊಳ್ಳಿರಿ ಎಂಬ ಮಾತು ನಾವು ಬೈಬಲ್ನಲ್ಲಿ ಓದುತ್ತೇವೆ. ಆದರೆ ದಾನಿಯೇಲನು ಆ ಕಾಲದಲ್ಲಿಯೇ ಆ ಮಾತಿಗೂ ಆ ಮಾತಿನಲ್ಲಿರುವ ಸತ್ಯಕ್ಕೂ ವಿಧಿಯನಾದ, ನನಗೆ ಬೇಡ ಎಂದು ಹೇಳುವವನಾದ. ಈ ದಿನ ಒಂದು ಸಾರಿ ಆಲೋಚಿಸಿರಿ. ಒಂದು ವೇಳೆ ಯವನಸ್ಥರಾಗಿ ನೀವು ವಾಕ್ಯ ಕೇಳ್ತಿರೋದಾದ್ರೆ, ಯಾವುದೇ ಸ್ಥಾನದಲ್ಲಿದ್ದರೂ ಯಾವುದೇ ಸ್ಥಿತಿಯಲ್ಲಿದ್ದರೂ ಶೋಧನೆ ಪ್ರತಿಯೊಬ್ಬರಿಗೂ ಎದುರಾಗ್ತವೆ. ನಿಮಗೆ ಅನ್ನೆಸೆಸರಿ ವಿಷಯಗಳಲ್ಲಿ ನೀವು ಕೈ ಹಾಕದೇ ಇರಬೇಕಾದರೆ, ಹಾಗೆ ಕೈ ಹಾಕಬೇಕೆಂದು ಆಶಿಸುತ್ತಾ ಇದ್ದೀರೋ, ಲಾಭ ಪಡೆಯಬೇಕೆಂದು ಆಶಿಸುತ್ತಿದ್ದೀರೋ, ಇಲ್ಲವೇ ಕಂಡಿರುವುದಕ್ಕೆಲ್ಲ ಒಳಗಾಗುವ ಸ್ಥಿತಿಯಲ್ಲಿದ್ದೀರೋ? ಒಂದು ವೇಳೆ ನಿಮಗೇ ಯಾರಾದರೂ 1,00,000 ರೂಪಾಯಿಯನ್ನು ಕೊಡ್ತಿದ್ದಾರೆ ಅಂದ್ಕೊಳ್ಳಿ. ಎದಕ್ಕಾಗಿ ಕೊಡ್ತಿದ್ದೀರಿ ಎಂದು ಕೇಳ್ತಿರೋ ಅಥವಾ ತಕ್ಷಣವೇ ತೆಗೆದುಕೊಂಡು ಜೇಬಲ್ಲಿ ಇಟ್ಕೊಳ್ತಿರೋ? ಈ ದಿನಗಳಲ್ಲಿ ಹೇಗಿದೆ ಅಂದರೆ, ಕೊಟ್ಟಂತೆ ಕೊಡ್ತಾರೆ, ಮತ್ತೆ ತಿರುಗಿ ನನಗೆ ಕೊಡು ಅಂತ ಕೇಳ್ತಾರೆ. ಕೊಟ್ಟಂತೆ ಕೊಡ್ತಾರೆ, ನನ್ನ ಹತ್ರ ದುಡ್ಡು ತಗೊಂಡಿದ್ದಾರೆಂದು ಊರಿಗೆ ಡೊಂಗ್ರ ಸಾರ್ತಾರೆ. ಕೊಟ್ಟಂತೆ ಕೊಡ್ತಾರೆ, ಅದಕ್ಕೆ ಬಡ್ಡಿ ಕೂಡ ವಸೂಲಿ ಮಾಡ್ತಾರೆ. ಅದಕ್ಕೆ 2 ಪಟ್ಟು 10 ಪಟ್ಟು ವಸೂಲಿ ಮಾಡುವವರೆಗೂ ಬಿಡಲ್ಲ. ಅದಕ್ಕಾಗಿಯೇ ಪಡೆದುಕೊಳ್ಳುವುದಕ್ಕಿಂತ ಕೊಡುವುದೇ ಧನ್ಯಕರವಾಗಿದೆ. ನಾವು ಪಡ್ಕೊಳ್ಳೋದನ್ನು ಕಲಿಯಬಾರದು. ಸಾಲ ಮಾಡುವವನು ಸಾಲ ಕೊಟ್ಟವನಿಗೆ ದಾಸನಾಗಿರುತ್ತಾನೆ. ನೀವು ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟದ್ದರಿಂದ ಮನುಷ್ಯರಿಗೆ ದಾಸರಾಗಬೇಡಿರಿ. ನಾವು ಪ್ರತಿ ಸಾರಿ ವಾಕ್ಯವನ್ನು ಓದುತ್ತಾ ಇರುವಾಗ ನಮ್ಮ ಮನಸ್ಸಾಕ್ಷಿ ಬೆಳಗಿಸಲ್ಪಡುತ್ತದೆ ಪ್ರಿಯರೇ. ನಮ್ಮ ತಪ್ಪೇನೆಂದು ನಾವು ತಿಳಿದುಕೊಳ್ತಾ ಇರ್ತೇವೆ. ನಾವು ವಾಕ್ಯವೆಂಬ ಸರಹದ್ದನ್ನು ಇಟ್ಕೊಂಡು ನಮ್ಮ ಬದುಕನ್ನು ಒಂದು ವೇಳೆ ನೋಡಿಕೊಳ್ಳುವುದಾದರೆ, ನನಗೆ ಬಹಳ ಭಕ್ತಿ ಇದೆ ಎಂದು ನೀವು ಹೇಳಬಹುದೇನೋ. ಆದರೆ ಭಕ್ತಿ ಅಂದರೆ ಏನೆಂಬುದಾಗಿ ನಿಮಗೆ ಬೈಬಲ್ನಲ್ಲಿ ಗೊತ್ತಿದೆಯಾ? ನಾನು ಬಹಳ ದೊಡ್ಡ ವಿಶ್ವಾಸಿ ಅಂದುಕೊಳ್ತೀರಿ. ಆದರೆ ನಂಬಿಕೆಯ ಸರಹದ್ದೇನಾಗಿದೆ ನಿಮಗೆ ಗೊತ್ತಾ? ನಾನು ಒಳ್ಳೆ ತ್ಯಾಗಶಾಲಿ ಅನ್ನುತ್ತಾ ಇದ್ದೀರಿ. ಆದರೆ ತ್ಯಾಗಶಾಲಿ ಅಂದರೆ ಏನು ಅಂತ ಗೊತ್ತಾ? ತ್ಯಾಗ ಎನ್ನುವಂಥದ್ದು ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮಾಡಿ ತೋರಿಸಿದ್ದಾರೆ. ತನ್ನದಲ್ಲದ ಪಾಪಕ್ಕೋಸ್ಕರ ಆತನು ಶಿಲುಬೆಯ ಮೇಲೆ ಯಾತನೆ ಪಟ್ಟು ಮರಣ ಹೊಂದಿದ್ದಾರೆ. ನಾವು ಯೇಸುವನ್ನು ನೋಡಿ ಪ್ರತಿಯೊಂದು ವಿಷಯ ಕಲಿಯಬಹುದು. ನಮ್ಮ ದೇಹಗಳನ್ನು ಪರಿಶುದ್ಧವಾಗಿ ಕಾಪಾಡಿಕೊಳ್ಳಬೇಕು. ನಮ್ಮ ದೇಹ ದೇವರ ಆಲಯವಾಗಿದೆ. ವಿಗ್ರಹಕ್ಕೆ ಅರ್ಪಿಸಲ್ಪಟ್ಟ ಈ ಮಾಂಸ ನಾನು ತಿನ್ನಲ್ಲ. ಈ ಮತ್ತನ್ನುಂಟು ಮಾಡುವ ಮದ್ಯಪಾನಕ್ಕೆ ಗುರಿಪಡಿಸುವ ಈ ದ್ರಾಕ್ಷರಸ ನಾನು ಸೇವಿಸಲ್ಲ ಎಂದು ಖಂಡಿಸಿ ಹೇಳುತ್ತಾನೆ ದಾನಿಯೇಲನು. ಅಂತಹ ನಿರ್ಣಯ ತೆಗೆದುಕೊಂಡದ್ದರಿಂದ ತನ್ನೊಂದಿಗೆ ಇರುವ ಸ್ನೇಹಿತರಿಗೂ ಕೂಡ ಆ ನಿರ್ಣಯದ ಅಧೀನದಲ್ಲಿರುವಂತೆ ಮಾಡ್ತಾನೆ. ಹೌದು ಪ್ರಿಯರೇ, ಈ ದಿನ ಯವನಸ್ಥರು ಹೇಗಿದ್ದಾರೆ ಅಂದರೆ, ಒಂದು ಮಾತಂದ್ರೆ ಅನೇಕ ಮಾತುಗಳಾಡ್ತಾರೆ. ಇದು ಕೆಟ್ಟದಂದ್ರೆ ಎಲ್ಲರೂ ಕೆಟ್ಟದೇ ಅನ್ನುತ್ತಾರೆ. ಇದು ಒಳ್ಳೆಯದು ಅಂತ ಹೇಳಿದ್ರೆ ಎಲ್ಲರೂ ಒಳ್ಳೆಯದೇ ಎಂದು ಹೇಳ್ತಾರೆ. ನಿಮ್ಮ ಕಾಲೇಜಿನಲ್ಲಿ, ನಿಮ್ಮ ಹಾಸ್ಟೆಲ್ನಲ್ಲಿ, ನಿಮ್ಮ ಊರಿನಲ್ಲಿ, ನಿಮ್ಮ ಗ್ರಾಮದಲ್ಲಿ ನೀವು ಒಬ್ಬ ಸ್ಟೂಡೆಂಟ್ ಆಗಿರುವುದಾದರೆ ನಿಮ್ಮ ಜೊತೆ ವಿದ್ಯಾರ್ಥಿಗಳಿಗೆ ನೀವು ಆಶೀರ್ವಾದಕರವಾಗಿದ್ದೀರಾ? ನೀವು ಪ್ರೀತಿಯನ್ನು ತೋರಿಸುವವರಾಗಿದ್ದೀರಾ? ನಿಮ್ಮ ದೇವರ ಶ್ರೇಷ್ಠತೆಯನ್ನು, ಪರಿಶುದ್ಧತೆಯನ್ನು ನಿಮ್ಮ ಜೀವಿತದಲ್ಲಿ ತೋರಿಸುವವರಾಗಿದ್ದೀರಾ? ನೋಡಿ ಪ್ರಿಯರೇ, ಬಹಳಷ್ಟು ಜನರ ಜೀವಿತದಲ್ಲಿ ಪರಿಶುದ್ಧತೆ ಇಲ್ಲ. ಪರಿಶುದ್ಧತೆ ಇಲ್ಲದೆ ದೇವರಿಗೆ ಇಷ್ಟಕರವಾಗಿರ್ಲಿಕ್ಕಾಗಲ್ಲ. ಪರಿಶುದ್ಧತೆ ಇಲ್ಲದವನು ದೇವರ ರಾಜ್ಯಕ್ಕೆ ಸೇರಲಾರನು. ಆ ದಿನ ದಾನಿಯೇಲನು ಒಂದು ನಿರ್ಣಯ ತೆಗೆದುಕೊಂಡ. ನೋಡಿ, ನಮಗೆ ಗೊತ್ತಾಗದಂತೆಯೇ ಒಂದು ದಿನದಲ್ಲಿ ನಾವು ಎಷ್ಟೋ ನಿರ್ಣಯಗಳನ್ನು ಮಾಡುವವರಾಗಿರ್ತೇವೆ. ಇದನ್ನು ತಿನ್ನಬಹುದೋ ತಿನ್ನಬಾರದೋ, ಇಲ್ಲಿಗೆ ಹೋಗಬಹುದೋ ಹೋಗಬಾರದೋ, ಇದನ್ನು ಕೊಂಡುಕೊಳ್ಳಬಹುದೋ ಕೊಂಡುಕೊಳ್ಳಬಾರದೋ, ಇದು ಅವಶ್ಯಕವೋ ಇಲ್ಲವೋ ಎಂಬುದಾಗಿ ಹೀಗೆ ನಿರ್ಣಯ ತೆಗೆದುಕೊಳ್ಳುವಾಗ ನಿರ್ಣಯ ತಪ್ಪಾಗಿರದೇ ಇರಬೇಕಾದ್ರೆ, ದೇವರೇ ನೀವು ನನಗೆ ತಿಳಿಸ್ರಿ, ನಿಮ್ಮ ಚಿತ್ತವನ್ನೇ ನಾನು ಮಾಡ್ತೇನೆ ಎಂದು ನಾವು ಹೇಳುವವರಾಗಿರೋದಾದ್ರೆ, 2 ಆಲೋಚನೆಗಳ ಮಧ್ಯದಲ್ಲಿ ಒದ್ದಾಡುವುದಕ್ಕಿಂತ ನಿಮ್ಮ ಯೋಚನೆಗಳೆಲ್ಲ ದೇವರ ಸನ್ನಿಧಿಯಲ್ಲಿಟ್ಟು ಪ್ರಾರ್ಥಿಸುವುದಾದರೆ, ಆತನ ಪರ್ಫೆಕ್ಟ್ ವಿಲ್, ಆತನ ಪರಿಶುದ್ಧವಾದ ಚಿತ್ತದಲ್ಲಿ ಇವೆರಡಲ್ಲ ಮತ್ತೊಂದು ನಿಮಗಾಗಿ ಇಟ್ಟಿದ್ದೇನೆ ಎಂಬುದಾಗಿ ಆತನು ತಿಳಿಯಪಡಿಸ್ತಾರೆ. ಉದಯದಲ್ಲಿ ಎದ್ದಂದಿನಿಂದ ರಾತ್ರಿ ಮಲಗುವವರೆಗೂ ನೀವು ಮಾಡುವ ನಿರ್ಣಯ ವಾಕ್ಯಾನುಸಾರವಾಗಿವೆಯಾ, ನಿಮಗೆ ಕ್ಷೇಮಕರವಾಗಿವೆಯಾ ಎಂದು ಪರಿಶೀಲಿಸಿಕೊಳ್ಳಿರಿ. ಪಶ್ಚಾತ್ತಾಪ ಪಡಲು ಮಾರ್ಗವಿದೆ. ಮೇಲಿಂದ ಮೇಲೆ ಪ್ರಾರ್ಥಿಸುವುದಾದರೆ ಯೇಸು ಕ್ಷಮಿಸುವುದಕ್ಕಾಗಿ ಶಕ್ತನಾಗಿದ್ದಾರೆ. ದಯವಿಟ್ಟು ತಲೆಬಾಗಿಸಿ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತುಗಳನ್ನು ಕೇಳ್ತಿದ್ದಾರೋ ಅವರ ಹೃದಯದಲ್ಲಿ ನಿಮ್ಮ ಕಾರ್ಯವನ್ನು ಮಾಡಿರಿ. ದೇವರೇ, ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ನೀವು ಗದರಿಸುವ ಗದರಿಕೆಗೆ ವಿಧಿರಾಗಲು ಸಹಾಯ ಮಾಡಿರಿ. ದೇವರೇ, ನಿಮ್ಮ ಶ್ರೇಷ್ಠ ಆಲೋಚನೆಗಳು ನಮ್ಮ ಒಬ್ಬೊಬ್ಬರ ವಿಷಯದಲ್ಲಿ ನೆರವೇರಿಸಿರಿ. ಈ ದಿನ ನಿಮ್ಮ ವಾಕ್ಯಕ್ಕಾಗಿ ತಮ್ಮ ಹೃದಯ ಸಿದ್ಧಪಡಿಸಿಕೊಂಡವರೊಂದಿಗೆ ನೀವು ಮಾತನಾಡಿದ್ದೀರಿ. ಇಲ್ಲಿಯವರೆಗೂ ನಮ್ಮನ್ನು ನಡೆಸಿದ್ದೀರಿ. ಇನ್ಮೇಲೆ ಕೇಳಿರುವ ಸಂದೇಶಗಳನ್ನು ನಮ್ಮ ಮನಸ್ಸಿನಲ್ಲಿ ನಾವು ಇಟ್ಟುಕೊಂಡವರಾಗಿ ವಾಕ್ಯವನ್ನು ಧ್ಯಾನಿಸಿ ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು, ದೇವರೇ, ನಿಮ್ಮ ಚಿತ್ತದಂತೆ ವೈಯಕ್ತಿಕವಾಗಿ ನಿಮ್ಮ ವಾಕ್ಯವನ್ನು ಹೃದಯಕ್ಕೆ ಅನ್ವಯಿಸಿಕೊಂಡು
ಧ್ಯಾನಿಸುವುದಕ್ಕೂ ಪ್ರಾರ್ಥಿಸುವುದಕ್ಕೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ದೇವರು ತನ್ನ ಕಾರ್ಯವನ್ನು ನಡೆಸುತ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಈ ದಿನ ಶುಕ್ರವಾರವಲ್ಲವೂ ಉಪವಾಸ ಪ್ರಾರ್ಥನೆ ಇರುತ್ತೆ. ಹಾಗಾಗಿ ನಿಮ್ಮ ಸಭೆಗಳಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಗೆ ತಪ್ಪದೆ ಪಾಲ್ಗೊಳ್ಳುವವರಾಗಿರಿ. ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಂದು ಹೊಸ ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರಲಿಚ್ಛಿಸ್ತೇನೆ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.